ನಮಸ್ತೆ. ಕೆಲವರಿಗೆ ದೇಹದ ಹಲವು ಕೀವುಗಳಲ್ಲಿ ಅಂದ್ರೆ ಜಾಯಿಂಟ್‌ಗಳಲ್ಲಿ ನೋವು, ಊತ, ಸಿಡಿತ, ಬೆಳಗ್ಗೆ ಎದ್ದಾಗ ಬೆರಳುಗಳನ್ನ ಮಡಚಕ್ಕೆ ಕಷ್ಟ ಆಗುವಂಥದ್ದು, ಈ ತರದ ಲಕ್ಷಣಗಳನ್ನ ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಅನೇಕ ತರದ ರಕ್ತ ಪರೀಕ್ಷೆಗಳು, ವಿವಿಧ ಡಾಕ್ಟರ್‌ಗಳನ್ನ ಕನ್ಸಲ್ಟ್ ಮಾಡಿದಾಗ ಕೂಡ ಎಲ್ಲ ರಿಪೋರ್ಟ್‌ಗಳು ನಾರ್ಮಲ್ ಬಂದು ಏನ್ ಮಾಡ್ಬೇಕು ಅಂತ ತಿಳಿಯದೆ ಅದನ್ನ ಒಬ್ರು ಅನೇಕ ವರ್ಷಗಳವರೆಗೆ ಅನುಭವಿಸಿದ್ರು. ಅದನ್ನ ನಾವು ಆಯುರ್ವೇದ ರೀತಿಯಲ್ಲಿ ಅವ್ರನ್ನ ಸೂಕ್ತವಾಗಿ ತಪಾಸಣೆ ಮಾಡಿ ಚಿಕಿತ್ಸೆ ಕೊಟ್ಟ ನಂತರ ಅವರ ಆಹಾರ ಕ್ರಮಗಳಲ್ಲಿ, ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡ ನಂತರ ಅವ್ರು ಹೇಗೆ ಆ ಸಮಸ್ಯೆಗಳಿಂದ ಅಂದ್ರೆ ಬಹಳ ದೀರ್ಘಕಾಲ ಅಂದ್ರೆ 15 ವರ್ಷಕ್ಕೂ ಮೇಲ್ಪಟ್ಟು ಅವರು ಅದನ್ನ ತುಂಬಾ ಅನುಭವಿಸಿ ಅವರ ಜೀವನಕ್ಕೆ ಯಾವ ತರ ತೊಂದರೆ ಮಾಡ್ತಾ ಇತ್ತು, ಅದರಿಂದ ಅವ್ರು ಹೇಗೆ ಯೋಗಕ್ಷೇಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡು ಹೊರಗಡೆ ಬಂದರು ಅಂತ ಅವರ ಅನುಭವನ ಹೇಳ್ಕೊಂಡಿದ್ದಾರೆ. ಅದನ್ನೀಗ ನಾವು ನೋಡೋಣ. ನಾನು ವಿನು ಅಂತ, ನಾನು ಪೊನ್ನಂಪೇಟೆಯಿಂದ ಬಂದಿದ್ದೀನಿ. ವಿನು ಅವರ ಹಸ್ಬೆಂಡ್. ನನ್ನ ಹೆಸರು ಗಜೇಂದ್ರ, ಗಜ ಅಂತ ಕರಿತೀವಿ. ನನಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇತ್ತು. ತುಂಬಾ ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ಇಲ್ಲಿಗೆ ನಾನು ಕುಶನಗರದಲ್ಲಿ ಬಂದಿದ್ದು. ಬೆಂಗಳೂರು, ಮೈಸೂರು ಇಂಥ ಜಾಗ ಅಂತಾನೆ ಇಲ್ಲ, ಎಲ್ಲ ಹಾಸ್ಪಿಟ್ಲ್ ಸುತ್ತಿ, ಅಲ್ಲಿಂದ ಕೇರಳಕ್ಕೆ ಸುತ್ತಿ ಲಾಸ್ಟ್ ಇದಕ್ಕೆ ಬರೋಗ್ಲೂ ಡಿಸೈಡ್ ಮಾಡಿ ಬಂದಿದೆ, ಇದೇ ಲಾಸ್ಟು. ಇನ್ನಿದ್ರು ಹಾಗೆ ಟ್ಯಾಬ್ಲೆಟ್ ಎಲ್ಲ ಹೆಂಗಿರ. ನನಗೆ ನನ್ನ ಬಾಡಿ ಎಲ್ಲ ಜಾಯಿಂಟ್ಸ್ ಅಲ್ಲಿ ಪೇನ್ ಇತ್ತು, ಫಿಂಗರ್ಸ್ ಅಲ್ಲಿ, ಲೆಗ್ಸ್ ಜಾಯಿಂಟ್ಸ್, ಕೈದಿದ್ರಲ್ಲಿ ಎಲ್ಲಲ್ಲಿ ಇತ್ತು. ಮತ್ತೆ ನನಗೆ ಯಾವ ಥಿಂಗ್ಸ್ನ ಕೈಯಲ್ಲಿ ಇಟ್ಕೊಳಕ್ ಆಗ್ತಿಲ್ಲ, ಎಲ್ಲ ಡ್ರಾಪ್ ಆಗ್ತಿತ್ತು. ಕೈ ಫುಲ್ ಯಾವಾಗ್ಲೂ ಚಳಿಗಾಲದಂಗೆ ಜುಮ್ 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 ಅಂತ ಅನ್ಸ್ತಿತ್ತು. ಬೆಂಗಳೂರಲ್ಲಿ ಡಾಕ್ಟರ್ನ ಕೇಳಿದಾಗ ಲಾಸ್ಟಿಗೆ ಅವ್ರು ಹೇಳಿದ್ರು ಲೈಫ್ ಲಾಂಗ್ ಟ್ಯಾಬ್ಲೆಟ್, ನಾವು ಎಷ್ಟು ಕಮ್ಮಿ ಮಾಡಿದ್ರು 40% ಬಿಲೋ ಅಲ್ಲಿ ಅಷ್ಟು ಗಂಟೆ ಬರ್ಬೋದು, ಅದ್ರ ಕಮ್ಮಿ ಮಾಡಕ್ಕಾಗೋದಿಲ್ಲ, ವಾಸಿ ಮಾಡಕ್ಕಾಗೋದಿಲ್ಲ ಅಂತ ಹೇಳಿದಂತ ಕಾಯಿಲೆ ಇದು. ನನಗೆ ಬೆಳಿಗ್ಗೆ ಏಳ್ಬೇಕಾದ್ರೆ ಪ್ರಾಬ್ಲಮ್ ಇತ್ತು, ಬೆಡ್ಡಿಂದ ಏಳಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಮತ್ತೆ ಕೈ ಬೆರಳೆಲ್ಲ ಒಂಥರ ಸ್ಟಿಫ್ ಆಗಿ ಬಿಡ್ತಿತ್ತು, ಅದು ರಿಲೀಸ್ ಆಗ್ಬೇಕಾದ್ರೆ ಒನ್ ಅವರ್ ಮೇಲೆ ಆಗ್ತಿತ್ತು. ಮಾರ್ನಿಂಗ್ ಎದ್ದು ಕೆಲಸ ಮಾಡ್ಕೊಳ್ಳೋದು, ಅರ್ಲಿ ಮಾರ್ನಿಂಗ್ ಹೇಳೋದು ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಮಲಗಿದ್ರು ಹೇಳಕ್ ಆಗ್ತಿರ್ಲಿಲ್ಲ, ಹೇಳ್ಬೇಕಾದ್ರೆ ಒಂದೊಂದ್ಸಲ ವಿತ್ ಹೆಲ್ಪ್ ಹೇಳ್ಬೇಕಾಗ್ತಿತ್ತು. ರಾತ್ರಿ ಅಂತೂ ಮಲ್ಕೊಳಕ್ಕೆ ಆಚೆ ಈಚೆ ಯಾವ ಸೈಡ್ ಹೊರಲಾಡಿದ್ರು ಬಾಡಿಯಲ್ಲಿ ಫುಲ್ ಪೇನ್ಸ್ ಬಂದು ಇದಾಗ್ತಿತ್ತು. ಮತ್ತೆ ಡೈಲಿ ಲೈಫ್ ಲೀಡ್ ಮಾಡೋದೇ ನನಗೊಂಥರ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ನಾನು ಎಂತ ಒಂದು ಮಾಡ್ಬೇಕಾದ್ರೂ ಅನ್ಈಸಿನೆಸ್ ಆಗ್ತಿತ್ತು. ಆಗೊಂದು ಲೈಫಲ್ಲಿ ಏನಾದ್ರು ಇಂಟ್ರೆಸ್ಟ್ ಇರ್ತಿಲ್ಲ, ಯಾವಾಗ್ಲೂ ಎಂತ ಮಾಡಿದ್ರು ಇಷ್ಟೊಂದು ಪ್ರಾಬ್ಲಮ್ ಇದೆ ಅಲ್ಲ ಅಂತೇಳಿ, ಹೆಂಗೆ ಮುಂದೆ ಹೇಗೆ ಅಂತೇಳಿ ಯಾವಾಗ್ಲೂ ಮಾರ್ನಿಂಗ್ ಹೇಳುವಾಗಲೇ ಒಂದು ಬೇಜಾರದಲ್ಲಿ ಹೇಳೋದು. ಲೈಫ್ ಮಾರ್ನಿಂಗ್ ಫುಲ್ ಡೇ ಕಳಿಬೇಕಲ್ವಾ, ಅದರಿಂದ ಹೆಂಗೆ ಅಂತ ಪ್ರಾಬ್ಲಮ್ ತುಂಬಾ ಇತ್ತು. ಬಾಡಿ ಫುಲ್ ಪ್ರಾಬ್ಲಮ್ ಅಲ್ಲೇ ಇತ್ತು. ನಡೆಯೋದು ಪ್ರಾಬ್ಲಮ್ ಆಗ್ತಿತ್ತು ನನಗೆ. ನಡಿಬೇಕಾದ್ರೆ ನನ್ನ ಜಾಯಿಂಟ್ಸ್ ಇದೆಲ್ಲ ಅದು ಪೇನ್. ಒಂದು ಸ್ವಲ್ಪ ದೂರ ನಡೆದಾಗ ಇನ್ನು ಸುಮ್ಮನೆ ಕೂತ್ಕೊಳ್ಳೋ ಒಂದು ಗಳಿಗೆ ಅಂತೇಳಿ ಸ್ವಲ್ಪನೇ ನಡಿಯಕ್ ಆಗೋದಲ್ಲ, ಕೂತ್ಕೊಳ್ಬೇಕು. ಎಂತೊಂದು ಇಂಟ್ರೆಸ್ಟ್ ನಿಂತ್ಕೊಳ್ಬೇಕಾದ್ರೆ ಒಂದು 5 ಮಿನಿಟ್ಸ್ ಮೇಲೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಇಂತೆಲ್ಲ ಆಗ್ತಿತ್ತು. ಎಷ್ಟು ನಿಮಿಷ ನಡಿಬೋದಿತ್ತು? ಒಂದು 5 to 10 ಮಿನಿಟ್ಸ್ ವರೆಗೆ ನಡಿಬೋದಿತ್ತು ಅಷ್ಟೇ. ವಾಕಿಂಗ್ ನಂಗೆ ಅರ್ಲಿ ಮಾರ್ನಿಂಗ್ ವಾಕಿಂಗ್ ಮಾಡು ಅಂತ ಹೇಳಿದ್ರೆ ಅದೇ ವಾಕಿಂಗ್ ಮಾಡೋಷ್ಟು ಆಗ್ತಿರ್ಲಿಲ್ಲ. 5 to 10 ಮಿನಿಟ್ಸ್ ಅಷ್ಟೇ. ನಿದ್ರೆ ಹೆಂಗ್ ಮಾಡ್ತಾ ಇದ್ರಿ? ನಿದ್ರೆ ತುಂಬಾ ಕಡಿಮೆ ಇತ್ತು ಆಗ. ರಾತ್ರಿ ತುಂಬಾ ಸಲ ಅಂದ್ರೆ ನಾನು ಯಾವ ಆಚೆ ಟರ್ನ್ ಮಾಡ್ಬೇಕಾದ್ರೂ ನನಗೆ ಪೇನ್ ಬರ್ತಿತ್ತು, ಸಡನ್ ನಿದ್ರೆ ಎಚ್ಚರ ಆಗ್ಬಿಡ್ತಿತ್ತು. ಅಂದ್ರೆ ಪುನಃ ನೆಕ್ಸ್ಟ್ ಟೈಮ್ ನಿದ್ರೆ ಬಂದು ಪುನಃ ಇದಾಗಿ ಪುನಃ ಹೊರಡಿದ್ರೆ ಪುನಃ ಆಟೋಮೆಟಿಕ್ ಆಗಿ ಇದಾಗ್ತಿತ್ತು. ಊಟದ್ದು ಸ್ವಲ್ಪ ಕಡಿಮೆನೆ, ಅಂದ್ರೆ ಎಲ್ಲ ಫುಡ್ ತಕೊಂಡು ಯಾವ್ಯಾವ ಫುಡ್ ತಕೊಂಡ್ರೆ ಒಂದೊಂದ್ಸಲ ಜಾಸ್ತಿ ಆಗ್ಬಿಡ್ತಿತ್ತು. ನಮಗೆ ಗೊತ್ತಿರ್ಲಿಲ್ಲ ಯಾವ್ಯಾವ ಫುಡ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಇರ್ತದೆ ಅಂತೇಳಿ. ಒಂದೊಂದು ಫುಡ್ ಮೇಲೂ ನನಗೆ ಜಾಸ್ತಿ ಪೇನ್ಸ್ ಬರ್ತಿತ್ತ. ನಾನು ಇಲ್ಲಿ ಬಂದಾಗ ಡಾಕ್ಟರ್ ಹೇಳಿದ್ರು, ನಾವು ಹೇಳೋ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಟ್ರೆ ನೀವು ವಾಸಿ ಆಗ್ತೀರಾ ಅಂತ. ಅಲ್ಲಿಂದ ಇಲ್ಲಿ ಫಸ್ಟ್ ಟೈಮ್ ಬಂದು ಟ್ಯಾಬ್ಲೆಟ್ಸ್ ಎಲ್ಲ ತಕೊಂಡು ಹೋದ್ವಿ. ನೆಕ್ಸ್ಟ್ ಬಂದಾಗ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಮಾಡಿದ್ರು. ಅದರಲ್ಲಿ ವಾಮಿಟಿಂಗ್ ಮಾಡಿಸಿದ್ರು. ವಾಮಿಟಿಂಗ್ ಮಾಡಿಸಿ ಒಂದು ಎಷ್ಟು 3-4 ಟೈಮ್ಸ್ ಮದ್ದೆಲ್ಲ ಇತ್ತು. ಅದರಲ್ಲಿ ವಾಮಿಟಿಂಗ್ ಆದ್ಮೇಲೆ ಒಂದು ಸ್ವಲ್ಪ ರೆಸ್ಟ್ ಎಲ್ಲ ತಕೊಂಡು 3 days ಮನೆಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಿ, ಅಲ್ಲಿಂದ ಬಂದು ಬಾಡಿ ಮಸಾಜ್ ಮತ್ತೆ ಅವ್ರೇನಲ್ಲೋ ಇದ್ರಲ್ಲಿ ಶಾಖ ಇದು ಮಾಡ್ತಿದ್ರು, ಮತ್ತೆ ಬಸ್ತಿ ಕೊಟ್ಟು ಒಂದು 12-13 days ಮಾಡಿದ್ರು. ನಾನು ಟ್ರೀಟ್ಮೆಂಟ್ ತಕೊಂಡು 1 month ಮೇಲೆ ನನಗೆ ಅದ್ರದ್ದು ಏನೇನ್ ಇದಾಗ್ತಾ ಬಂತು ಅಂತ ಹೇಳ್ಬೋದು. ಏನು ಅಂತ ಹೇಳಿದ್ರೆ, ಆಫ್ಟರ್ 1 month ನನ್ನ ಕೈಯಲ್ಲಿ ತುಂಬಾ ಸ್ಟಿಫ್ನೆಸ್, ಮಾರ್ನಿಂಗ್ ಬೆಡ್ಡಿಂದ ಹೇಳಕ್ ಆಗ್ತಿರ್ಲಿಲ್ಲ. ಅದೆಲ್ಲ ಎದ್ರು ಪುನಃ ಮಲ್ಕೊಳ್ಬೇಕು ಅಂತ ಅನ್ಸ್ತಿತ್ತು. ಅದೀಗ ಅದೆಲ್ಲ ನನಗೆ ಆಫ್ಟರ್ 1.5 month ಅದು ಸರಿ ಆಗ್ತಾ ಬಂತು. ಅಲ್ಲಿಂದ ನಂಗೆ ವಾಕಿಂಗ್ ದೊಡ್ಡ ಪ್ರಾಬ್ಲಮ್. ಸ್ವಲ್ಪ ದೂರ ನಡೆದ್ಬಿಟ್ರೆ ಕಾಲು ಕೈದು ಜಾಯಿಂಟ್ಸ್ ಎಲ್ಲ ಪೇನ್ ಬಂದ್ಬಿಡ್ತಿತ್ತು. ಇಲ್ಲಿ ಇವ್ರದ್ದು ಡಾಕ್ಟರ್ ಹತ್ರ ಬಂದು ಮಸಾಜ್ ಎಲ್ಲ ಮಾಡ್ಕೊಂಡ್ಮೇಲೆ ಅದೊಂದು 2 months ಮೇಲೆ ಮೆಲ್ಲೆ ಅಂತೇಳಿ ಈಗ 3 months ಪಕ್ಕ ಇತ್ತು. ಈಗ ನನ್ಗೆ ಅಂತ ಪ್ರಾಬ್ಲಮ್
ಇಲ್ಲ. ಮತ್ತೆ ಮೇನ್ ನಾವೇನು ಅಂತ ಹೇಳಿದ್ರೆ ಫುಡ್ ಅಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕು. ನಾವು ಫುಡ್ ಬೇಕಾದಂಗೆಲ್ಲ ತಕೊಂಡ್ಬಿಡ್ತೀವಿ. ಅಂದ್ರೆ ನಮ್ ಕಾಯಿಲೆಗೆ ನಾವು ಯಾವ ತರ ಫುಡ್ ತಕೊಳ್ಬೇಕು, ಮತ್ತೆ ನಾವು ನೆನ್ನೆದು ಫುಡ್ ಫ್ರಿಜ್ ಅಲ್ಲಿ ಇಟ್ಬಿಟ್ಟು 2-3 ಡೇಸ್ ತಕೊಳ್ತೀವಿ. ಅದೆಲ್ಲ ಬಾರಿ ನಮ್ಮ ಈ ಪ್ರಾಬ್ಲಮ್ಗೆ ಇನ್ನೂ ಅದು ನಾವು ಅದಕ್ಕೆ ಸಪೋರ್ಟ್ ಮಾಡ್ದಂಗ ಆಗ್ತದೆ. ಮತ್ತೆ ನನಗೆ ನಿದ್ರೆದು ಸಹ ತುಂಬಾ ಪ್ರಾಬ್ಲಮ್ ಇತ್ತು. ತುಂಬ ಸೈಡ್ ನೋವಾಯ್ತು ಅಂತ ಹೇಳಿದ್ರೆ ಇನ್ನ ನಿದ್ರೆ ಪುನಃ ಬರ್ಬೇಕಾದ್ರೆ ತುಂಬ ಈಗ ನಾ ಆಚೆ ಹೆಂಗೆ ಬೇಕಂಗೆ ಟರ್ನ್ ಮಾಡ್ಕೊಳ್ತೀನಿ. ಅದ್ರದ್ದೇನು ಪ್ರಾಬ್ಲಮ್ ಆಗ ನಿದ್ರೆಲ್ಲೇ ಅದು ಆಗ್ತದೆ. ಸಪ್ರೇಟ್ ಆಗಿ ಪುನಃ ಅದು ಮಾಡಿ ಪುನಃ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ಆಟೋಮೆಟಿಕ್ ಆಗಿ ಇದು ಇದಾಗ್ತದೆ, ನಡೀತೀವಿ. ಈಗ ನಡೆಯಕ್ಕೆ ಪ್ರಾಬ್ಲಮ್ ಇಲ್ಲ. ನಾನು ಮುಂಚೆ ಅಂದ್ರೆ 5 minutes ಈಗ ನಂಗೆ ಎಷ್ಟೆಷ್ಟು ದೂರ ಬೇಕು ಅಷ್ಟು ದೂರ ನಡ್ಕೊಳ್ತೀನಿ. ಮನೇಲಿ ನಾನು ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಮುಂಚೆ ಹಂಗೆಲ್ಲ ಒಂದ್ ಸ್ವಲ್ಪ ಕೆಲಸ ಮಾಡಿದಾಗ ಟೈರ್ಡ್ನೆಸ್ ಬಂದ್ಬಿಡ್ತಿತ್ತು, ಆಗ ಕೂತ್ಕೊಳ್ತಿದ್ದೆ. ಈಗ ನನ್ನ ಮನ್ಸಿಗೆ ನನ್ಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ಕೊಳ್ಬಹುದು ಕೆಲಸ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಈಗ ಕೈಯಲ್ಲಿ ಮುಂಚೆ ಸ್ಟಿಫ್ನೆಸ್ ಇತ್ತು, ಏನು ಥಿಂಗ್ಸ್ ಕೈಯಲ್ಲಿ ಇಟ್ಕೊಳಕ್ ಆಗ್ತಿರ್ಲಿಲ್ಲ. ಈಗ ನನ್ನ ಪಾಡಿಗೆ ನಾನು ಏನ್ ಬೇಕು ಅದನ್ನ ಇಟ್ಕೊಳ್ತೀನಿ. ಮುಂಚೆ ಅಂದ್ರೆ ಎಲ್ಲ ಡ್ರಾಪ್ ಆಗ್ಬಿಡ್ತಿತ್ತು ಕೈಯಿಂದ ಇಟ್ಕೊಂಡಿದ್ದು, ಈಗ ಏನಿಲ್ಲ, ಅದ್ರ ರೀತಿ ನಾನು ಕೈಯಲ್ಲಿ ಇಟ್ಕೊಂಡು ಮಾಡ್ಕೊಂಡೆ. ಆ ತರದಲ್ಲಿ ಬಂದು 1-1.5 ತಿಂಗಳಲ್ಲಿ ಚೇಂಜಸ್ ಕಾಣ್ತು. ಅದೇ ತರ 3 ತಿಂಗಳು ಮೆಡಿಸಿನ್ ತೆಗೆದಿದ್ವಿ ಮೈನ್. ಅಲ್ಲಿಂದ 3 ತಿಂಗಳಿಗೆ ಡಾಕ್ಟ್ರೇ ಹೇಳಿದ ಪ್ರಕಾರ ಮೆಡಿಸಿನ್ ಸ್ಟಾಪ್ ಮಾಡಿ ಇಲ್ಲಿವರೆಗೆ 1 ವರ್ಷ 1 ತಿಂಗಳಾಗಿದೆ ವಿತೌಟ್ ಮೆಡಿಸಿನ್ ಅಲ್ಲಿ. ಹ್ಯಾಪಿ ಬಹಳ ಹ್ಯಾಪಿ ಆಗಿದ್ದೀವಿ. ಆದ್ರೆ ಒಂದು ದೇವರು ನಮ್ಮನ್ನ ಈ ಹಾಸ್ಪಿಟ್ಲಿಗೆ ಕರೆಸಿದ್ದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇಷ್ಟು ಕಷ್ಟಪಟ್ಟಿದ್ದೀರಿ, ಇಲ್ಲಿ ಆದ್ರೂ ಸುಖದಲ್ಲಿ ಇರಿದ್ದೆ, ಅದು ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಅಂದ್ರೆ ನಮ್ಮ ಶ್ಯಾಮ್ ಪ್ರಸಾದ್ ಅವರಿಗೆ. ನೀವು ಚಿಕಿತ್ಸೆಗೆಲ್ಲ ಓಡಾಡಿದ್ರಲ್ಲ, ಎಷ್ಟು ವರ್ಷ ಓಡಾಡಿದ್ರಿ? 15 years. ಯೋಗಕ್ಷೇಮ ಹಾಸ್ಪಿಟಲ್ ಇರುವ ಎನ್ವೈರ್ಮೆಂಟ್ ತುಂಬಾ ಪೀಸ್ಫುಲ್ ಆಗಿ ಕಾಮ್ ಆಗಿದೆ, ಖುಷಿ ಆಗ್ತದೆ. ಮತ್ತೆ ಅಲ್ಲಿ ಡಾಕ್ಟರ್ಸ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಮಸಾಜ್ ಮಾಡೋ ಅವರು ಸಹ ನಮ್ಗೆ ಮನಸ್ಸಿಗೆ ನೋವಾಗದಂಗೆ, ನಮ್ಮ ಮನೇಲಿ ನಾವು ಹೆಂಗೆ ಬ್ರೀತ್ ಮಾಡ್ತೀವಿ ಹಂಗೆ ನಮ್ಮನ್ನ ನೀವು ಎಲ್ಲ ಕೇಳ್ಕೊಂಡು ಮಾಡ್ಕೊಂಡೆಲ್ಲ ಮಾಡಿದ್ರು. ನನಗೆ ನನ್ನ ಆರ್ಥರೈಟಿಸ್ಗೆ ಇಲ್ಲಿ ನನಗೆ ಸೊಲ್ಯೂಷನ್ ಸಿಕ್ಕಿದೆ. ನಿಮ್ಗೆ ಯಾರಿಗೆಲ್ಲ ಇಂಥ ಪ್ರಾಬ್ಲಮ್ ಇದೆ ಹಾಸ್ಪಿಟ್ಲಿಗೆ ಬನ್ನಿ, ಡಾಕ್ಟರ್ ತುಂಬಾ ಒಳ್ಳೆಯವರು. ಮತ್ತೆ ಇಲ್ಲಿ ಫೈಲ್ಸ್ಗೆ ಮಾಡೋ ಪೇಷಂಟ್ಸ್ನ ನೋಡಿದ್ದೀನಿ, ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು ನೋಡಿದ್ದೀನಿ. ಅವರು ಸಹ ನೆಕ್ ಬಂದು ವಾಸಿಯಾಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಇಲ್ಲಿ ಪ್ಯಾಲಿಸಿಸ್ಗೂ ಮಾಡ್ತಾರೆ, ಇಲ್ಲಿ ಡಿಸ್ಕ್ ಪ್ರಾಬ್ಲಮ್ಗೂ ಮಾಡ್ತಾರೆ, ಪೇಷಂಟ್ಸ್ಗೆ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ನನ್ನ ಇದು ಒಪಿನಿಯನ್ ಅಂದ್ರೆ ನೀವು ಇಲ್ಲಿಗೆ ಬಂದ್ರೆ ನಿಮಗೆ ಈ ಪ್ರಾಬ್ಲಮ್ಗೆ ಎಲ್ಲ ಸೊಲ್ಯೂಷನ್ ಸಿಕ್ಕಿ ನೀವು ನನಗೆ ನಾರ್ಮಲ್ ಪರ್ಸನ್ ಆಗ್ಬೋದು ಅಂತ.